ಕಾಂಗ್ರೆಸ್ ಸರ್ಕಾರಕ್ಕೆ ಖಾತೆಯ ಕಗ್ಗಂಟು ಸದ್ಯಕ್ಕೆ ಮತ್ತಷ್ಟು ಬಿಗಿಯಾಗ್ತಾ ಇದೆ. ಯಾಕೆಂತಂದ್ರೆ ಸಂಪುಟ ವಿಸ್ತರಣೆ ಬಿಕ್ಕಟ್ಟಿನಲ್ಲಿ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಲುಕಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಖಾತೆಯ ಕಗ್ಗಂಟು. ಸಂಪುಟ ವಿಸ್ತರಣೆ ಬಿಕ್ಕಟ್ಟಿನಲ್ಲಿ ಸಿಲುಕಿರುವ ಡಿಕೆ ಶಿವಕುಮಾರ್ 3 ದಿನದಿಂದ ಸಿಎಂ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿರೋ ಸಿಎಂ ಮತ್ತು ಶಾಸಕರು ಇಂದು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ. ನಿನ್ನೆ ಎಸಿಸಿ ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಂತಹ ವರಿಷ್ಠರು ಇಂದು ರಾಹುಲ್, ಸುರ್ಜೇವಾಲಾ, ವೇಣುಗೋಪಾಲ್ ಭೇಟಿ ಸಾಧ್ಯತೆ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಖಾತೆಯ ಕಗ್ಗಂಟು ಮತ್ತಷ್ಟು ಬಿಗಿಯಾಗ್ತಾ ಇದೆ. ಸಂಪುಟ ವಿಸ್ತರಣೆ ಬಿಕ್ಕಟ್ಟಿನಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ಸಿಲುಕಿಕೊಂಡಿದ್ದಾರೆ. 3 ದಿನಗಳಿಂದ ಸಿಎಂ ದೆಹಲಿಯಲ್ಲೇ ಈಗ ವಾಸ್ತವ್ಯವನ್ನು ಕೂಡ ಹೂಡಿದ್ದಾರೆ. ಸಿಎಂಗೆ ಡಿಸಿಎಂ ಕೂಡ ಸಾಥ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಶಾಸಕರು ಕೂಡ ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಕೂಡ ಮಾಡಲಿದ್ದಾರೆ. ಯಾಕೆಂತಂದ್ರೆ ಒಂದು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದ್ದಾವೆ. ಯಾಕೆಂತಂದ್ರೆ ಈ ಖಾತೆ ಬೇಡ, ಆ ಖಾತೆ ಬೇಕು ಅಂತ ಸಚಿವರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಇನ್ನು ಸಚಿವಾಕಾಂಕ್ಷಿಗಳಿಂದಲೂ ಕೂಡ ಹೈಕಮಾಂಡ್ ಭೇಟಿಗೆ ಕಸರತ್ತು. ದೆಹಲಿಯಲ್ಲೇ ಬೀಡ್ಬಿಟ್ಟಿರುವ 20ಕ್ಕೂ ಹೆಚ್ಚು ಆಕಾಂಕ್ಷಿಗಳು ತಮಗೆ ಸಚಿವ ಸ್ಥಾನ ಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ. ಶಾಸಕರು 4 ದಿನದಿಂದ ದೆಹಲಿಯಲ್ಲೇ ಕೃಷ್ಣ ಬೈರೇಗೌಡ ಅವರು ಠಿಕಾಣಿ. ಸಚಿವ ಸ್ಥಾನದ ಗೊಂದಲದ ಬಗ್ಗೆ ರಾಹುಲ್ ಭೇಟಿಗೆ ಪ್ರಯತ್ನ. ಇಂದು ಅಶೋಕ್ ಪಟ್ಟಣ ನೇತೃತ್ವದ ಟೀಮ್ ದೆಹಲಿಗೆ ತೆರಳೋ ಸಾಧ್ಯತೆ ಕೂಡ ಇದೆ. ಸಚಿವಾಕಾಂಕ್ಷಿಗಳಿಂದ ಹೈಕಮಾಂಡ್ ಭೇಟಿಗೆ ನಾನಾ ರೀತಿಯ ಕಸರತ್ತನ್ನು ಕೂಡ ಮಾಡಲಾಗ್ತಾ ಇದೆ. ದೆಹಲಿಯಲ್ಲಿ 20ಕ್ಕೂ ಹೆಚ್ಚು ಈ ಸಚಿವಾಕಾಂಕ್ಷಿಗಳು ಬೀಡ್ಬಿಟ್ಟಿದ್ದಾರೆ. ಜೊತೆಗೆ ಹೈಕಮಾಂಡ್ ಭೇಟಿ ಮಾಡಲಿಕ್ಕೂ ಕೂಡ ನಾನಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಬಹಳ ಪ್ರಮುಖವಾಗಿ ಕೃಷ್ಣ ಬೈರೇಗೌಡ ಅವರು ಕೂಡ 4 ದಿನದಿಂದ ದೆಹಲಿಯಲ್ಲೇ ವಾಸ್ತವ್ಯವನ್ನು ನೀಡಿದ್ದಾರೆ. ಅವರಿಗೆ ಕೊಟ್ಟಿರುವಂತಹ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಚರ್ಚೆ ಮಾಡುವ ನಿಮಿತ್ತ ಈಗ ದೆಹಲಿಯಲ್ಲೇ ಠಿಕಾಣಿಯನ್ನು ಕೂಡ ಹೂಡಿದ್ದಾರೆ. ಇನ್ನು ಸಚಿವ ಸ್ಥಾನದ ಗೊಂದಲಗಳೇನಿದ್ದಾವೆ, ಈ ಒಂದು ಗೊಂದಲವನ್ನ ಪರಿಹಾರ ಮಾಡಿ ನಮಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿಕೊಡಿ ಅಂತ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೂ ಕೂಡ ಕೃಷ್ಣ ಬೈರೇಗೌಡ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಡಿಸಿಎಂ ಪರಮೇಶ್ವರ್ ಅವರು ಕೂಡ ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಶಾಸಕರು ಆಲ್ರೆಡಿ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ಭೇಟಿ ಮಾಡಲಿಕ್ಕೂ ಕೂಡ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ 2ನೇ ಪಟ್ಟಿ ಬಿಡುಗಡೆ ಮಾಡುವ ಮೊದಲೇ ಶಾಸಕರು ನಮಗೆ ಸಚಿವ ಸ್ಥಾನ ಬೇಕೇ ಬೇಕು, ನಮಗೂ ಕೂಡ ಆದ್ಯತೆಯನ್ನ ನೀಡಿ ಅಂತ ಸಾಕಷ್ಟು ಬಾರಿ ಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಈಗ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರ್ಲಿಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಒಂದು ಕಡೆ ಈ ಒಂದು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು. ಅದರ ಜೊತೆಗೆ ಸಾಕಷ್ಟು ಸಚಿವಾಕಾಂಕ್ಷಿಗಳು ಕೂಡ ಇದ್ದಾರೆ. ಆ ಸಚಿವಾಕಾಂಕ್ಷಿಗಳಲ್ಲಿ ಯಾರಿಗೆ ಮಣೆಯನ್ನ ಹಾಕ್ತಾರೆ? ಸದ್ಯಕ್ಕೆ ದೆಹಲಿಯಲ್ಲಿ ಏನ್ ನಡೀತಾ ಇದೆ? ಕಳೆದ 2 ದಿನಗಳಿಂದಲೂ ಕೂಡ ಸಾಕಷ್ಟು ಹಿರಿಯ ಶಾಸಕರು ಮತ್ತು ಕಿರಿಯ ಶಾಸಕರು ದೆಹಲಿಯಲ್ಲಿ ಬೀಳ್ಬಿಟ್ಟಿರೋದು. ಪ್ರಮುಖವಾಗಿ ನಿನ್ನೆ ಎಐಸಿಸಿ ಮೀಟಿಂಗ್ ಇದ್ದ ಕಾರಣ ಯಾರಿಗೂ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಅದರಿಂದ ಒಂದಿನ ಮಾತ್ರ ಸಿಎಂ ಆಗಿರುವಂತಹ ಡಿಕೆಶಿ ಅವರು ಅದೇ ರೀತಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದ್ರು. ಮತ್ತೆ ಅದೇ ರೀತಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿಯಾಗಿ ಒಂದಷ್ಟು ರಾಜಕೀಯ ವಿಚಾರಗಳು ಮತ್ತು ರಾಜಕೀಯ ಇತ್ತೀಚಿನ ಬೆಳವಣಿಗೆ ಬಗ್ಗೆ ಕೂಡ ಚರ್ಚೆ ಮಾಡಿರುವಂತದ್ದು. ನಿನ್ನೆ ಅವಕಾಶ ಸಿಕ್ಕಿಲ್ಲ. ನಿನ್ನೆ ಸಿಎಂ ಆಗಿರುವಂತಹ ಡಿಕೆಶಿ ದೆಹಲಿಯಲ್ಲಿ ಮೋದಿ ಅವ್ರನ್ನ ಭೇಟಿಯಾದ್ರು, ಹಣಕಾಸು ಸಚಿವರನ್ನ ಭೇಟಿಯಾದ್ರು, ಮತ್ತೆ ಕೆಲವೊಂದು ಮೀಟಿಂಗ್ ನಲ್ಲೂ ಕೂಡ ಭಾಗಿಯಾಗಿದ್ದು. ಇವತ್ತು ಕೂಡ ಅವರು ದೆಹಲಿಯಲ್ಲೇ ಇರುವಂತದ್ರಿಂದ ಇವತ್ತು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಕಸರತ್ತನ್ನ ಮಾಡುವ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ಸುಮಾರು 20 ಅಧಿಕ ಸಚಿವ ಸ್ಥಾನದ ಆಕಾಂಕ್ಷಿಗಳ ಶಾಸಕರು ದೆಹಲಿಯಲ್ಲೇ ಇರುವಂತದ್ದು. ಅವರು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಸಚಿವ ಸ್ಥಾನ ಪಡಿಬೇಕೆಂಬ ನಿಟ್ಟಿನಲ್ಲಿ ಅವರು ಕೂಡ ಕಸರತ್ತನ್ನ ಮಾಡ್ತಾ ಇರೋದು. ಯಾಕಂದ್ರೆ ಬಾಕಿ ಉಳಿದಿರುವಂತಹ 2 ವರ್ಷ ಆದ್ರೂ ಕೂಡ ನಾವು ಸಚಿವರ ಅನ್ಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ದೆಹಲಿಯಲ್ಲೇ ಹೋಗ್ತಾ ಇರೋದು. ಇವತ್ತು ಕೂಡ ಅಶೋಕ್ ಪಟ್ಟಣ ನೇತೃತ್ವದ ಒಂದು ಟೀಮ್ ಕೂಡ ದೆಹಲಿಗೆ ಹೋಗುವ ಸಾಧ್ಯತೆ ಇರೋದು. ಅಲ್ಲಿ ವೇಣುಗೋಪಾಲ್, ಸುರ್ಜೇವಾಲಾ ಮತ್ತು ರಾಹುಲ್ ಗಾಂಧಿ ಭೇಟಿಗೆ ಕೂಡ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಪ್ರಮುಖವಾಗಿ ಈ ಬಾರಿ ಕಿರಿಯರಿಗೆ ಅವಕಾಶಗಳನ್ನ ಕೊಡಬೇಕು. ಯಾಕೆಂದ್ರೆ ಈಗಾಗಲೇ ಹಿರಿಯರಾಗಿರುವಂತಹ ಸಚಿವರು ಆಗಿದ್ದಾರೆ. ಆದ್ರೆ
3-4 ಬಾರಿ ಗೆದ್ದಂತರು ಮತ್ತು ಮೊದಲಿಗೆ ಗೆದ್ದಂತರು ಅವಕಾಶಗಳನ್ನ ಹೆಚ್ಚಾಗಿ ಕೊಡಬೇಕು. ಮುಂದಿನ 2028 ಚುನಾವಣೆ ದೃಷ್ಟಿ ಮತ್ತು ಪಕ್ಷ ಸಂಘಟನೆ ದೃಷ್ಟಿಯಿಂದಲೂ ಕೂಡ ಒಂದೊಂದು ಅವಕಾಶವನ್ನ ಕೊಡಬೇಕು ಎಂಬ ಒತ್ತಡಗಳನ್ನ ಕೂಡ ಹೈಕಮಾಂಡ್ ಮಟ್ಟದ ಹಾಕ್ತಿರುವಂತದ್ದು. ಅದರಿಂದಾಗಿ ಇವತ್ತು ಕೂಡ ಹೈಕಮಾಂಡ್ ನಾಯಕರ ಸಾಲು ಭೇಟಿಗೆ ಕಸರತ್ತನ್ನ ಮಾಡ್ತಾ ಇರೋದು. ಒಂದ್ ಕಡೆ ಸಿಎಂ ಅವರು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಕಸರತ್ತನ್ನ ಮಾಡ್ತಾ ಇರೋದು. ಇವತ್ತು ಸಂಜೆ ಬೆಂಗಳೂರಿಗೆ ವಾಪಸ್ ಆಗುವ ಸಾಧ್ಯತೆ ಇದೆ. ಇನ್ನೊಂದ್ ಕಡೆ ಸಚಿವ ಸ್ಥಾನದ ವಿಚಾರವಾಗಿ ಕೂಡ ಕೃಷ್ಣ ಬೈರು ಕಳೆದ 4 ದಿನಗಳಿಂದಲೂ ಕೂಡ ದೆಹಲಿಯಲ್ಲೇ ಇದ್ದಾರೆ, ಬೆಂಗಳೂರಿಗೆ ವಾಪಸ್ ಬಂದಿಲ್ಲ. ಅವರು ಕೂಡ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನವನ್ನ ಸತತವಾಗಿ ಮಾಡ್ತಿದ್ದಾರೆ. ಯಾಕೆಂದ್ರೆ ಸಚಿವ ಸ್ಥಾನ ವಿಚಾರವಾಗಿ ಅವ್ರಿಗೆ ಸಂಪೂರ್ಣವಾದ ಜವಾಬ್ದಾರಿಯನ್ನ ಕೊಟ್ಟಿಲ್ಲ. ಅಂದ್ರೆ BDA ಆಗಿರ್ಬೋದು ಮತ್ತು ಬೆಂಗಳೂರು ಅದ ಅಭಿವೃದ್ಧಿ ಅಥಾರಿಟಿಗೆ ಸಂಬಂಧಪಟ್ಟ ಸಂಪೂರ್ಣವಾಗಿ ಏನು ನನಗೆ ಖಾತೆಯನ್ನ ನಿರ್ವಹಣೆಗೆ ಅವಕಾಶ ಕೊಟ್ಟಿಲ್ಲ ಅಂತ ಕೂಡ ಅವರು ಅಸಮಾಧಾನ ಹೊರಹಾಕಿರುವಂತದ್ದು. ಅವರು ಸಂಪೂರ್ಣವಾಗಿ ಇಲ್ಲಿ ಕೂಡ ಖಾತೆ ಜವಾಬ್ದಾರಿಯನ್ನೇ ವಹಿಸ್ಕೊಂಡಿಲ್ಲ. ಅದರಿಂದಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಆ ಖಾತೆ ಸಂಪೂರ್ಣವಾಗಿ ಪಡೆಯುವ ಪ್ರಯತ್ನ ಕೂಡ ಅವ್ರದ್ದಾಗಿರುವಂತದ್ದು. ಇಲ್ಲಿವರೆಗೂ ಕೂಡ BDA CM ಆಗಿರುವಂತಹ DKC ಜವಾಬ್ದಾರಿಯಲ್ಲಿ ಇರುವಂತದ್ದು. ಅದನ್ನ ಒಟ್ಟಾಗಿ ಪಡೆಯುವ ಚಿಂತನೆಯಲ್ಲಿ ಕೂಡ ಅವರು ಇರುವಂತದ್ದು. ಅದಕ್ಕೆ ರಾಹುಲ್ ಗಾಂಧಿ ಪ್ರಯತ್ನವನ್ನ ಮಾಡ್ತಿರೋದು. ಅದು ಎಲ್ಲಿವರೆಗೂ ಅವಕಾಶ ಎಲ್ಲರಿಗೂ ಸಿಗುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಯಾಕೆಂದ್ರೆ ಸಂಪೂರ್ಣವಾಗಿ ಸುಮಾರು 20 ಶಾಸಕರು ಅಧಿಕ ಶಾಸಕರು ದೆಹಲಿಯಲ್ಲೇ ಇರೋದ್ರಿಂದ ಎಲ್ಲರಿಗೂ ಅವಕಾಶ ಸಿಗುತ್ತಾ, ಕೆಲವರಿಗೆ ಮಾತ್ರ ಅವಕಾಶ ಸಿಗುತ್ತಾ ಎಂಬುದು ಕೂಡ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾ ನೋಡ್ಬೇಕಾಗಿರೋದು. ಯಾಕೆಂದ್ರೆ ಅಂದ್ರೆ ಇದೇ ತಿಂಗಳು 18ನೇ ತಾರೀಕು ವಿಧಾನಸಭೆ ವಿಧಾನ ಪರಿಷತ್ ಹಾಗೂ ಅದೇ ರೀತಿ ಪರಿಷತ್ ಚುನಾವಣೆ ಇರೋದ್ರಿಂದ ಆ ಸಂದರ್ಭದವರೆಗೂ ಕೂಡ ಸಚಿವ ಸಂಪುಟ ಅಂದ್ರೆ ವಿಸ್ತರಣೆ ಆಗಲ್ಲ. ಅದಾದ ನಂತರ 23ನೇ ತಾರೀಕು ನಂತರ ವಿಸ್ತರಣೆ ಆಗುವ ಸಾಧ್ಯತೆ ಇರುವಂತದ್ದು. ಅದರಿಂದಾಗಿ ಹೀಗೆ ಎಲ್ಲದೂ ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನಗಳನ್ನ ಮಾಡ್ತಿರುವಂತದ್ದು. ಬಾಕಿ ಉಳಿದಂತೆ 20 ಸ್ಥಾನದಲ್ಲಿ ಏನ್ ಸಚಿವ ಸ್ಥಾನ ಇದೆ ಅದರಲ್ಲಿ ನಮ್ಗೊಂದು ಅವಕಾಶ ಕೊಡಿ ಅಂತ ಕೂಡ ಎಲ್ಲರೂ ಒತ್ತಾಯ ಆಗ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಎಷ್ಟು ಜನಕ್ಕೆ ಕೊಡ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.